ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ ಇವರ ಸಹಯೋಗದಲ್ಲಿ ಹೊರಗುತ್ತಿಗೆದಾರರ ಪೂರ್ವಭಾವಿ ಸಭೆ. ಹೌದು, ಇಂದು ಹಾವೇರಿ ಹುಕ್ಕೇರಿ ಮಠದಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ ಇವರು ಹಾವೇರಿ ಜಿಲ್ಲೆಯ ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರ ಪೂರ್ವಭಾವಿ ಸಭೆಯನ್ನ ಕರೆಯಲಾಯಿತು. ಈ ಸಭೆಯಲ್ಲಿ ನೌಕರರ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಹಾಗೂ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ನೌಕರರ ಸಮಸ್ಯೆ ಕುರಿತು ರಾಜ್ಯ ಸಮಿತಿಗೆ ವಿವರಿಸಲಾಯಿತು. ಈ ಕುರಿತು ನಾಳೆ ಅಧಿಕಾರಿಗಳಿಗೆ ಮನವಿ ಮಾಡುವಂತೆ ನೌಕರರು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಅಕ್ಷಯ್, ಡಿಎಂ ಗೌಡ, ರಾಜ್ಯ ಸಮಿತಿಯ ಸದಸ್ಯರಾದ ಸಿದ್ದಪ್ಪ, ಬಿ ರಾಜ್ಯ ಖಜಾಂಚಿಯಾದ ರವೀಶ್, ಬಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಪ್ರಕಾಶ್, ಬಿಟಿ, ಹಾವೇರಿ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರು ಮತ್ತು ಹಾವೇರಿ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ಮುನ್ನಾ ಗೌಡ್ಕೇರಿ, ಜೀವನದ ನೆರಳು, ನ್ಯೂಸ್ ಹಾವೇರಿ. ವೇದಿಕೆ ಮೇಲೆ ಆಸೀನರಿರುವ ನಮ್ಮ ಸಹೋದ್ಯೋಗಿ ಮಿತ್ರರೇ ಹಾಗೂ ಹಾವೇರಿ ಜಿಲ್ಲೆಯಿಂದ ಬಂದಿರುವಂಥ ಎಲ್ಲ ನೌಕರ ಮಿತ್ರರೇ, ಜೀತ ಪದ್ಧತಿಯಿಂದ ಮುಕ್ತಿ, ಹೊರಗುತ್ತಿಗೆ ನೌಕರರ ಹಿತಾಸಕ್ತಿ ಎಂಬ ಧ್ಯೇಯವಾಕ್ಯದೊಂದಿಗೆ ನಾವು ತುಮಕೂರು ಸಿದ್ಧಗಂಗಾ ಮಠದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಯಿಂದ ನಾವು ಕೆಲವು ಸ್ನೇಹಿತರೆಲ್ಲ ಸೇರ್ಕೊಂಡು ಏನು ಮಾಡಿದ್ವಪ್ಪ ಅಂತಂದರೆ, ಒಂದು ಹೊರಗುತ್ತಿಗೆ ಪದ್ಧತಿಯಲ್ಲಿ ಏನು ಅನ್ಯಾಯ ಆಗ್ತಿದೆ ನಮ್ಮ ನೌಕರರಿಗೆ, ಆರೋಗ್ಯ ಇಲಾಖೆಯಲ್ಲಿ ಏನು 16 ವರ್ಷದಿಂದ ದುಡಿತಿದ್ದಾರೆ ಅವ್ರಿಗೆ ಸುಮಾರು ಅಂದರೆ ನಿಮಗೆ ಗೊತ್ತಿರ್ಬೋದು, ನಾವೇನು ಹೇಳ್ಬೇಕಾಗಿಲ್ಲ ಸಮಸ್ಯೆಗಳು, ESI ಕಟ್ತಾ ಇರ್ಬೋದು, ಸಂಬಳ ಆಗ್ತಾ ಇರ್ಬೋದು, ಹಲವಾರು ರೀತಿ ಶೋಷಣೆಗಳಾಗ್ತಿತ್ತು. ಹಂಗಾಗಿ ನಾವು BMS ಸಂಯೋಜಿತವಾಗಿ ಒಂದು ಗುತ್ತಿಗೆ ಹೊರಗುತ್ತಿಗೆ ನೌಕರರ ಸಂಘ ಜೊತೆ ಕೈ ಜೋಡಿಸಿ ಹುಬ್ಳಿನ ಪಾದಯಾತ್ರೆ ಕೂಡ ಮಾಡಿದ್ವಿ. ಅದು ಸುಮಾರು ಯಶಸ್ವಿನ ಆಯಿತು. ಕೆಲವೊಂದು ಅದನ್ನ ಸದುಪಯೋಗ ಪಡಿಸ್ಕೊಂಡವ್ರು ಬೇರೆಯವರು, ಯಾಕೆಂದರೆ ಹೊರಗುತ್ತಿಗೆ ನೌಕರರಿಗೆ ಏನು ಸಿಗಲಿಲ್ಲ. ಅದರಿಂದ ಏನು NHM ಸ್ಕೀಮಲ್ಲಿ ಕೆಲಸ ಮಾಡ್ತಿದ್ರು ಅವ್ರಿಗೆ ಮಾತ್ರ ಅದು ಏನೋ ಒಂದು 5% ಅದೇನೋ ಹೆಚ್ಚಿಗೆ ಮಾಡಿದ್ರು, ಮತ್ತು ಇದನ್ನು ರಜೆ ಸೌಲಭ್ಯಗಳನ್ನ ವಿಸ್ತರಿಸಿದ್ರು. ನಮಗೆ ಏನು ಸಿಗಲಿಲ್ಲ, ನಮಗೆ ಸಿಕ್ಕಿದ್ದು ಬರೀ ಶೂನ್ಯ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ತುಮಕೂರಲ್ಲೊಂದು ಪೂರ್ವಭಾವಿ ಸಭೆ ಕರೆದ್ವಿ. ಆ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಚರ್ಚೆಗಳು ಮಾಡಿ ಅಧಿಕೃತವಾಗಿ ಒಂದು ರಾಜ್ಯ ಸಮಿತಿನ 17 ಜನ ಒಳಗೊಂಡಂತೆ 17 ಜಿಲ್ಲೆಯಿಂದ, ಪ್ರತಿ ಒಂದು ಜಿಲ್ಲೆಯಿಂದ ಒಬ್ಬರನ್ನು ತಗೊಂಡು 17 ಜಿಲ್ಲೆಯಿಂದ ಒಬ್ಬರನ್ನು ತಗೊಂಡು ಒಂದು ರಾಜ್ಯ ಸಮಿತಿನ ರಚನೆ ಮಾಡಿದ್ವಿ. ಅದಕ್ಕೆ ಅಧಿಕೃತವಾಗಿ ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿ ಇನ್ನಿತರ ಪದಾಧಿಕಾರಿಗಳು ಕೆಲವರು ಆಯ್ಕೆ ಆದರು. ಅದಾದ ನಂತರ ನೆಕ್ಸ್ಟು ನಮಗೆ ಅಂದರೆ ಬರೀ ಸುಮ್ಮನೆ ನಾವು ಆಯ್ಕೆ ಮಾಡಿದಾಗಲ್ಲ, ಇದನ್ನು ನೋಂದಣಿ ಮಾಡಬೇಕು, ಇದು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಬೇಕು. ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿದ ಮೇಲೆ ಇದಕ್ಕೊಬ್ಬರು ಲೀಗಲ್ ಅಡ್ವೈಸರ್ ಬೇಕು. ಈಗ ಲೀಗಲ್ ಅಡ್ವೈಸರ್ ನಾವು ಬೇರೆ ಸಂಘ ಸಂಘಟನೆಗಳಿಗೆ ಮಾಮೂಲಿ ಅವ್ರ ಲಾಯರ್ನ ಏನಾದ್ರು ತಗೊಬೋದು, ಆದರೆ ಇದಕ್ಕೆ ಹಂಗೆ ಬರೋದಿಲ್ಲ. ಅದಕ್ಕೇನು ಮಾಡಿದ್ವಿ, ಕುಟ್ಕೊಂಡು ಹೋದಾಗ ನಮಗೆ ನಿವೃತ್ತ ಕಾರ್ಮಿಕ ಅಧಿಕಾರಿಗಳು ರಮೇಶ್ ಸರ್ ಅಂತ ಸಿಕ್ಕಿದ್ರು. ಅವರ ಸಲಹೆ ಮೇರೆಗೆ ನಾವು ಕಾರ್ಮಿಕ ಇಲಾಖೆಯಲ್ಲಿ ಇದನ್ನು 4/4/2024 ಅಧಿಕೃತವಾಗಿ ಬೆಂಗಳೂರಿನ ಮಾಧವ ಎಂಬ ಆಫೀಸ್ನ ತೆರೆದು ಅಲ್ಲಿ ಅಧಿಕೃತವಾಗಿ ನೋಂದಣಿ ಮಾಡಿದ್ವಿ. ಅದಾದ್ಮೇಲೆ ನೋಂದಣಿ ಆದ್ಮೇಲೆ ನಮ್ಮ ದಿಟ್ಟ ಹೆಜ್ಜೆ ಏನಾಗಬೇಕು ಅಂದರೆ, ಪ್ರತಿ ಜಿಲ್ಲೆಗೆ ಹೋಗ್ಬೇಕು, ನಮ್ಮ ನೌಕರರು ಏನು ಸಮಸ್ಯೆ ಅನುಭವಿಸ್ತಿದ್ದಾರೆ ಅದನ್ನೆಲ್ಲ ಪಟ್ಟಿ ಮಾಡಬೇಕು. ಅದನ್ನ ಸರ್ಕಾರದ ಗಮನಕ್ಕೆ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದು ಅವ್ರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡಬೇಕು ಅನ್ನೋದನ್ನೇ ನ್ಯಾಯ ಒದಗಿಸೋ ಕೆಲಸ ಮಾಡಬೇಕು ಅಂತ ನಾವು ಪಣ ತೊಟ್ಟಿ ಪ್ರತಿ ಜಿಲ್ಲೆಗೂ ಭೇಟಿ ನೀಡ್ತಾ ಬಂದ್ವಿ. ನನಗೆ ಒಂದು ಖುಷಿಯಾಗಿದ್ದ ವಿಚಾರ ಏನಪ್ಪ ಅಂದರೆ, ನಾವು ಈಗಾಗಲೇ 5ರಿಂದ 6ನೇ ಜಿಲ್ಲೆಗೆ ಬಂದಿರೋದು. ಎಲ್ಲ ಯಾವ ಜಿಲ್ಲೆಯಲ್ಲೂ ಇಷ್ಟು ಜನ ಸೇರಿತ್ತಿಲ್ಲ. ನಿಮ್ಮ ಜಿಲ್ಲೆಯಲ್ಲಿ ಒಗ್ಗಟ್ಟನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ರಾಯಚೂರಿಗೆ ಹೋಗಿದ್ವಿ, ಎಲ್ಲೋ 50-60 ಜನ ಇದ್ರು ಅಷ್ಟೇ. ಗದಗ ಬಂದ್ವಿ, ಅಲ್ಲೂ ಕಡಿಮೆ ಅಂತ. ನಮಗೆ ಅಲ್ಲೆಲ್ಲ ಸ್ವಲ್ಪ ಬೇಜಾರಾಯಿತು, ಯಾಕೆ ನಮ್ಮ ನೌಕರರು ಯಾಕೆ ಎದುರ್ಕೊಂತಿದ್ದಾರೆ, ಅಧಿಕಾರಿಗಳಿಗೋಸ್ಕರ ಯಾಕೆ ಎದುರ್ಕೊಂತಿದ್ದಾರೆ ಅಂತ. ಆಮೇಲೆ ನಾವೆಲ್ಲ ಕೇಳಿದಾಗ ಅವರು ಕೆಲಸದಿಂದ ತೆಗ್ದಾಕ್ತಾರೆ ಸರ್, ಹಂಗೆ ಹಿಂಗೆ ಆ ಥರ ಫೋನ್ ಮಾಡಿ ಕೇಳ್ಕೊಂಡ್ರು, ಸರ್ ನಾವು ಬರೋಕ್ಕಾಗಲ್ಲ, ಈ ಥರ ಎಲ್ಲ ಟಾರ್ಗೆಟ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಯಾಕ್ರಪ್ಪ ನಿಮಗೆ ಭಾನುವಾರನೇ ನಾವು ಕಾರ್ಯಕ್ರಮ ನಿಗದಿ ಮಾಡಿದ್ವಿ, ನೀವು ಭಾನುವಾರ ರಜೆ ಟೈಮಲ್ಲೂ ಬರಲ್ಲ ಅಂದರೆ ಹಿಂಗೆ ಅಂತ ನಾವೆಲ್ಲ ಕೇಳಿ ವಿಚಾರಿಸಿದಾಗ ಅವ್ರಿಗೆ ಇರೋವಂಥದ್ದು ಒಂದೇ ಭಯ ಭಯ ಭಯ. ಯಾಕೆಂದರೆ ನಿಮಗೆ ಸೇವಾ ಭದ್ರತೆನೇ ಇಲ್ಲ, ನಿಮಗೆ ಒಂದು ಭಯ, ಎಲ್ಲಿ ನಮ್ಮ ಫಂಕ್ಷನ್ಗೆ ಹೋಗಿ ಸಂಘದ ಕೈ ಜೋಡಿಸಿದ್ರೆ ಎಲ್ಲ ನಮ್ಮನ್ನ ಕೆಲಸದಿಂದ ತೆಗಿತಾರಪ್ಪ ಅನ್ನೋ ಒಂದು ಭಯ ಇರ್ತದೆ. ಹಂಗಾಗಿ ನೀವು ಎದುರದಲ್ಲಿ ತಪ್ಪಿಲ್ಲ ಅಂತಲ್ಲ, ಎದುರಿಕತ್ತಿರೋದು ಸರಿನೇ ಇದೆ. ಆದರೆ ಅದನ್ನು ಮೆಟ್ಟಿ ನಿಂತಾಗ ಮಾತ್ರ ನಮಗೆ ಏನಾದ್ರು ಒಂದು ಸರ್ಕಾರದಿಂದ ನಾವು ಸದುಪಯೋಗ ಪಡಿಸ್ಕೊಳ್ಳೋಕೆ ಸಾಧ್ಯ. ಈಗಾಗಲೇ ನಾವು ಈಗ ಮಾನ್ಯ ಆರೋಗ್ಯ ಸಚಿವರನ್ನ ಭೇಟಿ ಮಾಡಿ, ನಮ್ಮ ರಾಜ್ಯ ಸಮಿತಿಯ ನಿಯೋಗ ಏನು ಹೋಗಿ ಅವ್ರನ್ನ ಭೇಟಿ ಮಾಡಿ ನಮ್ಮ ನೌಕರರ ಸಮಸ್ಯೆಗಳನ್ನು ಸವಿಸ್ತಾರವಾಗಿ ಅವ್ರಿಗೆ ವಿವರಿಸಿ ಆ ಫೈಲು
ಇವರಿಂದ ಸಚಿವರಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಪುಟ್ಟಪ್ಪಾಗಿ, ಪ್ರಧಾನ ಕಾರ್ಯದರ್ಶಿಯಿಂದ ಜಂಟಿ ಕಾರ್ಯದರ್ಶಿಗೆ ಹೋಗಿ, ಜಂಟಿ ಕಾರ್ಯದರ್ಶಿಯಿಂದ ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ಹೋಗಿ, ಈಗ ಅಧೀನ ಕಾರ್ಯದರ್ಶಿ ಅವರಿಂದ ಆಯುಕ್ತರಿಗೆ ಹೋಗಿದೆ. ಆಯುಕ್ತರು ಎಲ್ಲ DHOಗಳಿಗೆ ಲೆಟ್ ಆಗ್ತಾ ಇದ್ದಾರೆ. ಏನು ನೌಕರರಿಗೆ ಈ ತರ ಸಮಸ್ಯೆ. ನಿಮಗೆ ಕೆಲವೊಂದು ಜಿಲ್ಲೆಗಳಿಗೆ ಆಗ್ಲೇ ಹಾಕಿದ್ದಾರೆ DHOಗಳು, ನೋಡಿದ್ರೆ ಅನ್ಕೋತೀನಿ. ತುಮಕೂರು ಇದಲ್ಲ, ಮಂಡ್ಯ ಹಾಕಿದ್ದಾರೆ, ಹಾಸನ ಹಾಕ್ಸಿದ್ವಿ, ಮತ್ತೆ ಈಗ ತುಮಕೂರಲ್ಲೂ ಹಾಕ್ತಿದ್ದಾರೆ ಅನ್ಸುತ್ತೆ, ಹಾಕಿದಾರಲ್ವಾ, ತುಮಕೂರು ಹಾಕಿದ್ದಾರೆ. ಹಿಂಗೆ ಆಗ್ತಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೊರಗುತ್ತಿಗೆ ನೌಕರರು ಅನುಭವಿಸ್ತಿರೋ ಸಮಸ್ಯೆಗಳ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನಂಗೆ ಆಗಿತ್ತು. ಈಗ ಅದಕ್ಕೆ ಸಂಘ ಮುಂದೆ ನಿಂತು ಏನು ಮಾಡಬೇಕು, ನಿಮ್ಗೆ ಏನು ಒಂದು ಉದಾಹರಣೆ ಕೊಡ್ತೀನಿ. ನಿಮ್ಮ ಹಾವೇರಿ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಆಗಿತ್ತು ಅಂತ ಕೆಲವರಿಗೆ ಗೊತ್ತಿರ್ಬೋದು. ಶ್ರೀ ಸಾಯಿ ಏಜೆನ್ಸಿ ಹೇಳಿ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ ಅಲ್ಲಿ? ಓಂ ಸಾಯಿ ಇವರೆಲ್ಲರಿಗೂ ಒಂದು ಬೇಡಿಕೆ. 12,000 ರೂಪಾಯಿ ಕೊಟ್ಟರೆ ಚರ್ಚೆ ಮಾಡಬೇಡಿ. 12,000 ರೂಪಾಯಿ ಕೊಟ್ಟರೆ ನಿಮಗೆ ಆರ್ಡರ್ ಕಾಪಿ ಕೊಡ್ತೀವಿ, ಮುಂದುವರಿಬೋದು, ಇಲ್ಲ ಅಂದರೆ ಕೊಡಲ್ಲ ಅಂತ ಒಂದು ಚರ್ಚೆ ಆಯಿತು. ನಾನು ಅವ್ರನ್ನ MD ನಂಬರ್ ತಗೊಂಡು ಫೋನ್ ಮಾಡಿದೆ ಅವ್ರಿಗೆ. ನಿಮ್ಮ ಸಾಯಿ ಏಜೆನ್ಸಿ ಅವ್ರು ಏನಿದ್ದಾರೆ ಅವ್ರಿಗೆ ಫೋನ್ ಮಾಡಿದೆ. ಸರ್ ಏನಕ್ಕೆ ಸರ್ ಈ ಥರ ಕೇಳ್ತಾ ಇದ್ದೀನಿ, ಏನೋ DD ಇದು ನಾನು EMD ಡೆಪಾಸಿಟ್ ಮಾಡಬೇಕು, ಅದು ಮಾಡಬೇಕು ಅಂತ ಹೇಳಿದ್ರು. ಸರ್ ಟೆಂಡರ್ ತಗೊಂಡ್ರೆ ನಿಮ್ಮ ಮನೆ ಬರ, ನೀವು ಡೆಪಾಸಿಟ್ ಆನ್ ಮಾಡಿ ಯಾರು ನೌಕರರ ಮೇಲೆ ಏನಕ್ಕೆ ಆಗ್ತಾ ಇದ್ದೀರಾ ಅಂತ. ನೀವು ಈ ರೀತಿ ಬಂದರೆ SSLC ಆಗಿಲ್ಲ, ಅವ್ರನ್ನ ನಾನು ಕೈ ಬಿಡ್ತೀನಿ, ಮತ್ತೆ ಮೀಸಲಾತಿ ಇದೆ, ಮೀಸಲಾತಿ ಪ್ರಕಾರ ತಗೋತೀನಿ ಅಂತ ಅಂದರು. ಈ ಥರ ತಗೊಂಡ್ರೆ 25 ಜನ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರು. ಇಷ್ಟು ಜನ ನೌಕರಲ್ಲಿ ನೀವೇನಿದ್ದೀರಾ, 25 ಜನ ಕೆಲಸದಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರು. ನಮಗೆ ಆಗ ಶುರುವಾಯಿತು ದೊಡ್ಡ ತಲೆನೋವು. ಯಾಕೆಂದರೆ ಅವನು ಕಾನೂನಾತ್ಮಕ ಕೇಳಕ್ಕೆ ಹೋದರೆ ಈ ಥರ ಹೇಳ್ತಿದ್ದೇನೆ, ನಾವು ದುಡ್ಡು ತಗೋಬೇಡ ಅಂದರೆ ಅವ್ನು ಈ ಥರ ತಗೋತೀನಿ ಅಂತ. ನಾವು 25 ಜನ, ನಮ್ಗೆ 25 ಜನದ್ದು ಕೆಲಸ ಉಳಿಬೇಕು. ಈ ಕಡೆ ಇದು ಏನು ಮಾಡೋದು ಅಂತ ಇದು ಮಾಡಿದ್ವಿ. ನಾವು ಗದಗ ಜಿಲ್ಲೆಯಲ್ಲಿ ಇದ್ವಿ ಅವತ್ತು. ಬಟ್ ಹೆಂಗೋ ಇಲ್ಲಿ ಬಂದಿದ್ದೀವಲ್ಲ, ಭೇಟಿ ಮಾಡಿ ಏನಾದ್ರು ಒಂದು ತೀರ್ಮಾನ ಮಾಡಲೇಬೇಕು ಅಂತ ನಿಮ್ಮ ಏನು ಏಜೆನ್ಸಿಯವರು ಇದ್ದಾರೆ, MD ಅವರು, ಅವ್ರನ್ನ ಕರೆಸಿದ್ವಿ. ಇಲ್ಲೇ ನಿಮ್ಮ ಹಾವೇರಿ ಜಿಲ್ಲೆಗೆ ನಾವೇ ಬಂದ್ವಿ. ನಿಮ್ ಯಾರಿಗೂ ವಿಚಾರ ತಿಳಿಸಿರ್ಲಿಲ್ಲ. ಮಲ್ಲಿಕಾರ್ಜುನ ನೋಡಿ 5,000 ರೂಪಾಯಿಲಿ ಪ್ರವೀಣಣ್ಣ ಇಲ್ಲಿ ಬನ್ನಿ. ಈಗ ಗದಗಿಂದ ಬಂದಿರೋದವರು ನಮ್ಮ ರಾಜ್ಯ ಸಮಿತಿಯ ಸದಸ್ಯರು ಪ್ರವೀಣ್ ಅಂತ, ಅವರು ಈಶ್ವರ್ ಅಂತ ಗದಗ ಜಿಲ್ಲಾಧ್ಯಕ್ಷರು. ಬನ್ನಿ ಈಶ್ವರ. ಇವರು ರಾಜ್ಯ ಸಮಿತಿಯ ಸದಸ್ಯರು. ನಾನು ಹೇಳ್ದಂಗೆ ಪ್ರತಿ ಜಿಲ್ಲೆಯಿಂದ ಒಬ್ರು ತಗೊಂಡಿದ್ದೀವಿ ಅಂತ ಹೇಳಿದ್ವಲ್ಲ, ಅದ್ರಲ್ಲಿ ಇವರು ಕೂಡ ಒಬ್ರು. ಸಂಘ ಸ್ಥಾಪನೆಗೆ ಇವ್ರದ್ದು ಕೂಡ ಸಹಕಾರ ಇದೆ. ಮತ್ತೆ ನೆಕ್ಸ್ಟ್ ಗದಗ ಜಿಲ್ಲೆಗೆ ಹೋದಾಗ ನಮ್ಗೆ ಎಲ್ಲ ರೀತಿ ಸಹಕಾರ ನೀಡಿ ಅಲ್ಲಿ ಇದು ಮಾಡಿದಂಥ ನಮ್ಮ ಈಶ್ವರನ್ ಅವರು ಗದಗ ಜಿಲ್ಲಾಧ್ಯಕ್ಷರು, ಅವರು ಇದಾದ್ಮೇಲೆ ನಮಗೆ ತಲೆನೋವು ಶುರುವಾಗಿದೆ ಅಲ್ಲಿ. ಯಾಕಂದ್ರೆ 25 ಜನ ಕೆಲಸದಿಂದ ತಗ್ಸೋದ ಇಲ್ಲ ನ್ಯಾಯ ರೀತಿ ಹೋಗೋದ ಅನ್ನೋದಾಗ್ಬಿಡ್ತು. ಲಾಸ್ಟಿಗೆ ಅವರಿಗೆ ಕನ್ವೆ ಮಾಡಿದ್ವಿ, ನೋಡಿ ಸರ್ 3,000 ರೂಪಾಯಿ ಕೊಡಿಸ್ತೀವಿ, ಎಲ್ರಿಗೂ ಆರ್ಡರ್ ಕೊಡಿ, ಯಾರಿಗೂ ಅನ್ಯಾಯ ಮಾಡಬೇಡಿ.